ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ವಿಡಿಯೋ ಕೊನೆಯಲ್ಲಿರುವ ಟ್ವಿಸ್ಟ್ ನಿಮಗೆ ಖಂಡಿತ ಇಷ್ಟವಾಗುತ್ತದೆ. ವಿಡಿಯೋ ನೋಡುವ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಅಲ್ಲಪ್ಪ, ನಾವೆಲ್ಲ ಖುಷಿಯಾಗಿ ಊಟ ಮಾಡ್ತಾ ಇರ್ಬೇಕಾದ್ರೆ ನೀನು ಸಕ್ಕರೆ ಯಾಕಪ್ಪ? ಏನೋ ಒಂದು ತಿನ್ಕೊಂಡು ಮಲ್ಕೋಬೇಕು. ಅದಕ್ಕೆ ನೀವು ಒಳ್ಳೆ ಬಿಸಿಬೇಳೆ ಬಾತ್ ಆರ್ಡರ್ ಮಾಡಿದೀನಿ. ನೀವು ತಿಂದಿದ್ರು ಪರವಾಗಿಲ್ಲ, ಹೊಟ್ಟೆ ತುಂಬಾ ಊಟ ಮಾಡಿ ಮಲ್ಕೊಳ್ಳಿ. ಆಯ್ತಪ್ಪ. ಅಪ್ಪ, ಆಮೇಲೆ ಇನ್ನೊಂದು ವಿಷಯ, ನಾನು ಊಟ ಕಳಿಸಿದ್ದು ಅಂತ ಸಕ್ಕರೆ ಹೇಳಕ್ ಹೋಗ್ಬೇಡ. ನೀನೇ ಬುಕ್ ಮಾಡಿದ್ದು ಅಂತ ಸುಳ್ಳು ಹೇಳ್ಬಿಡು, ಆಯ್ತಾ? ನಾನ್ ಕಳಿಸಿದ್ದು ಅಂತ ಹೇಳಿದ್ರೆ ಸಕ್ಕರೆ ತಿನ್ನೋದೇ ಇಲ್ಲ. ಸರಿಯಪ್ಪ, ಬಾಯ್. ಸೂರ್ಯ, ಹೇಳಪ್ಪ. ಥ್ಯಾಂಕ್ಸ್ ಕಣಪ್ಪ. ಯಾಕೆ ದೇವು? ಏನಿಲ್ಲಪ್ಪ, ಸುಮ್ಮನೆ ಹೇಳ್ಬೇಕು ಅಂತ ಅನ್ನಿಸ್ತ ಅಷ್ಟೇ. ಆಯ್ತಪ್ಪ, ಬಾಯ್. ಶಾಂತಿ, ತುಂಬಾ ಹೊಟ್ಟೆ ಶೂ ಆಗ್ಬಿಟ್ಟಿತ್ತು, ತಡ್ಕೊಳಕ್ ಆಗಿಲ್ಲ. ಅಯ್ಯೋ ದೇವ್ರೆ, ನನಗೆ ಹೇಳಿದ್ರೆ ನಾನೇ ಬೇಯಿಸಾಕ್ತಿದ್ನಲ್ಲಿ. ಅದು ಮನೋಜನ ಮೇಲಿನ ನಂಬಿಕೆ. ನೀವು ತಿನ್ನಿ. ನೀನ್ ತಿನ್ನು, ನಾನ್ ತಿಂತೀನಿ. ನಾವು ಫೋನ್ ಮಾಡಿದ್ದೆ. ನಾನ್ ಕಳಿಸಿದ ಊಟ ತಲುಪಿದ್ಯಂತೆ. ಇನ್ನೇನ್ ಶುರು ಮಾಡ್ತಾರೆ. ಈಗ ನಾವು ಊಟ ಬಂದ್ರೆ ಶುರು ಹಚ್ಕೋಬೇಕು ಅಷ್ಟೇ ಕಣಮ್ಮ. ಹಲೋ ಗೈಸ್, ಹೇಳಿ. ಬಿಸಿ ಆಗಿದೆ. ಈಗ ನಾವಿಬ್ರು ನಿಮಗ್ ಬಡಿಸ್ತೀವಿ. ಆಗಲ್ಲ ಕಣೆ, ಅವರು ಬಡ್ಕೊಂಡಿದ್ರು ಅವರವ್ರು ಅನ್ಭವಿಸ್ಬೇಕು ಕಣೆ. ಕಬಾಬಿ ಹಡ್ಡಿ ತರ ಆಗಬಾರ್ದು, ಅಂದ್ರೆ ಮಳೆಗಾಲದಲ್ಲಿ ಒಣಗಿದ್ರು ಚಡ್ಡಿ ತರ ಆಗೋಗ್ಬಿಡ್ತೀವಿ. ಅವ್ರ ಖುಷಿನ ಅವ್ರವ್ರು ಅನ್ಭವಿಸ್ಬಿಟ್ಟು ಬಿಡೆ. ಗಂಡ, ನಾನು ಮಾಡಿದ ಚಟ್ನಿನ ನಡಿಗೆ ಮಾಡಿಸ್ತಾ ಇದ್ದೀರಾ? ನನಗ್ ಗೊತ್ತಿಲ್ವಾ ನಿಮ್ ಬುದ್ಧಿ? ಯಾರಾದ್ರೂ ಕಪಲ್ಸ್ ಬಂದ್ರೆ ಸಾಕು, ಕಪ್ ಸಾಸರ್ ಕೊಡೋ ನೆಪದಲ್ಲಿ ಕದ್ದು ಹುಚ್ಚಿ ನೋಡೋ ಕಲಿಮ ನೀವು ಅಂತ. ಓಹೋ, ಇಡಕ್ ನೋಡೋ ಸ್ವಾಮಿಗಳು. ಹಾಗಲ್ಲ ಕಣಯ್ಯ, ನೀವು ಜೋಡಿ ಬಂದಿದ್ದೀರಾ, ನೀವು ಖುಷಿ ಆಗಿದ್ದೀರಾ, ಅದನ್ನ ನೋಡಿ ನಾವು ಖುಷಿ ಪಡ್ತೀವಿ. ಅದನ್ನ ನೋಡು ತಪ್ಪಾಗಿ ತಿಳ್ಕೊಂಡಿದ್ದಾರ ಕಣಯ್ಯ. ನೋಡ್ತೀರಪ್ಪ, ನೀವಿಬ್ರು ನೋಡ್ತೀರಾ. ನೀವಿಬ್ರು ಊಟ ಮಾಡಿ ಹೋಗೋವರೆಗೂ ಇವ್ನು ಇಲ್ಲೇ ಜಾಂಡ ಹೊಡ್ತು ನಿಂತಿರ್ತಾನೆ. ನಾಗರಾಜ್ ಸ್ವಾಮಿಗಳೇ, ಹಾಗಲ್ಲ ಕಣಯ್ಯ. ಎಲ್ಲಾ ಗಂಡಂದ್ರು ದೇವ್ರು ಅಂತ ಹೆಂಡತಿ ತಿಳ್ಕೊತಾರೆ. ಆದ್ರೆ ನೀನು ಗಂಡನ ಮಾನ ಮರ್ಯಾದೆ ಕಾಲಿಟ್ಟಿಯಲ್ಲ. ಬರ. ಓಯ್, ಖುಷಿ ಆಯ್ತಾ? ತುಂಬಾ ಖುಷಿ ಆಗ್ತಿದೆ ರೀ. ನಮ್ಮಂತವ್ರಿಗೆಲ್ಲ ಇದೆಲ್ಲ ಮರೀಚಿಕೆ ರೀ. ನೇರವಾಗಿ ನಾನು ಇದನ್ನೆಲ್ಲ ನೋಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಮೊದ್ಲು ಅತ್ತೆ ಥ್ಯಾಂಕ್ಸ್ ಹೇಳ್ಬೇಕು. ಅವೆಲ್ಲ ಆರಾಮ್ ಮಾಡಿದ್ ನಾನು, ನೀನಲ್ಲಿ ಕರ್ಕೊಂಡ್ ಬಂದಿದ್ ನಾನು, ನಿನಗೆ ಸಂತೋಷ ಪಡ್ತಿದ್ ನಾನು. ಥ್ಯಾಂಕ್ಸ್ ಮಾತ್ರ ನೀವ್ ಮತ್ತೆ ಹೇಳ್ತಾ ಇದೀಯ ನೀನು. ಅತ್ತೆ ನನ್ನನ್ನ ಅಷ್ಟೊಂದ್ ಚೀಪಾಗಿ ನೋಡಿದಕ್ಕೆ ತಾನೆ ನೀವ್ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಸತ್ಯ ಹೇಳಿ, ಅವ್ರು ನನ್ನನ್ನ ಹಾಗೆಲ್ಲ ಅವಮಾನ ಮಾಡಿರ್ಲಿಲ್ಲ ಅಂದಿದ್ರೆ ನೀವ್ ನನ್ನನ್ನ ಇಲ್ಲಿ ಕರ್ಕೊಂಡ್ ಬರ್ತಿದ್ರಾ? ಅಲ್ವಾ? ಏನೋ ಆಪಿಟ್ಪುಟಿಯ ಮೀನಕ್ ಅನ್ಕೊನೇಲಿ. ಹಂಗೇನಿಲ್ಲ. ಏನಿಲ್ವ ಅಲ್ವೇ? ನನಗ್ ನಿನ್ ಮೇಲೆ ಲವ್ಸ ಇಲ್ಲ ಅನ್ನಂಗ್ ಹೇಳ್ಬಿಟ್ಟೆ. ಯಾರೇ ಹೇಳಿದಾಗಂತ? ನನ್ಗೆ ತುಂಬಾ ಲವ್ಸ್ ಇದೆ. ಯಾವ ಗಂಡಂಗೆ ಹೆಂಡತಿಗೆ ಅವಮಾನ ಆಗೋದ್ನ ತಡ್ಕೊಳ್ಳೋದಕ್ಕಾಗಲ್ವೋ ಅವನ್ ಪ್ರೀತಿನೇ ನಿಜ ರೀ. ಈಗ ಮನೋಜವ್ರನ್ನ ನೋಡಿ, ರೋಹಿಣಿ ಅವ್ರಿಗೆ ಎಷ್ಟೇ ಅವಮಾನ ಆಗ್ತಿದ್ರು ಅವ್ರು ಕೇರ್ ಕೂಡ ಮಾಡಲ್ಲ. ಅಮ್ಮ 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 ಅಂತ ಅತ್ತೆ ಹಿಂದೆ ಓಡಾಡ್ತಾನೆ ಇರ್ತಾರೆ. ಅಂತ ಗಂಡನ್ ಕೈ ಹಿಡ್ದಾಗ್ಲೇ ರೀ ಹೆಂಡತಿ ಆದೋಳು ಸೋಲೋದು. ಅಮ್ಮ ರೀತಿ ಅಂದ ತಕ್ಷಣ ಹೆಂಡತಿ ಸಂತೋಷಕ್ಕೋಸ್ಕರ ನೀವು ಸಾಲ ಮಾಡಿದ್ರಲ್ಲ, ಅದು ನಿಮ್ ಪ್ರೀತಿ ತೋರ್ಸುತ್ತೆ. ಲೈಟ್ ಆಗಿ ಸಮಾಧಾನ ಆಯ್ತು. ಲೈಟ್ ಆಫ್ ಆಗೋಕ್ಕಿಂತ ಮುಂಚೆ ಲೈಟ್ ಆಗಿ ಊಟ ಮಾಡಿ ಹೋಗ್ಬಿಟ್ಟು ಕದ ಮುಚ್ಕೊಂಡ್ಬಿಡೋಣ. ಇನ್ನು ಬೇಜಾನ್ ಕ್ಯಾಮೆಗಳಿವೆ. ಕ್ಯಾಮೆಗಳಿದೆ? ಬೇಜಾನ್ ಜಜ್ನಿವೆ ಕಣೆ. ಅದನ್ನೆಲ್ಲ ಇವಾಗ ಹೇಳ್ತಾ ಕೂತ್ಕೊಂಡ್ರೆ ಜನ ರಿಮೋಟ್ ತಗೊಂಡು ಕೆಸದ್ ಬಿಡ್ತಾರೆ ಅಷ್ಟೇ. ಆಮೇಲೆ ನೋಡು, ಬೇಗ ಇದನ್ನ ತಿನ್ಕೊಂಡು ಹೋಗೋಣ. ಆಮೇಲೆ ಏನಂತ ನಿನ್ಗೆ ಗೊತ್ತಾಗತ್ತೆ. ಬೆಳಿಗ್ಗೆ ತಾವ್ರೆ, ಕತ್ಲಾದ್ರೆ ಕೆಂದವ್ರೆ ತರ ಕಾಣಿಸ್ತಾ ಇದ್ದಾರೆ ಮೀನಮ್ಮ. ಹಲೋ, ಹೇಗಿದೆ ಅರೇಂಜ್ಮೆಂಟ್ಸ್? ಹೇಳಲ್ಲೊಂಥರ ಹಂಗಿದೆ. ಮೀನಾ, ಸೂರ್ಯ ನಿನ್ ಬಗ್ಗೆ ಎಲ್ಲ ಹೇಳಿದಾನೆ. ನಿಜ, ಇಂಥ ಗಂಡ ಪಡೆಯೋದಿಕ್ಕೆ ನೀನ್ ತುಂಬಾ ಅದೃಷ್ಟ ಮಾಡಿದ್ಯಾ. ಹೌದಂಡಿ, ನಾನ್ ಮಾಡಿರೋ ತಪ್ಪನ್ನ ಇವ್ರು ಯಾವತ್ತೂ ಕ್ಷಮಿಸಲ್ಲ ಅಂತ ಅನ್ಕೊಂಡಿದ್ದೆ. ಉಪ್ಪು ಖಾರ ಇದ್ರೆ ಸಾರಿರ್ಬೋದು, ಆದ್ರೆ ತಪ್ಪು ಸರಿ ಇದ್ರೆ ಸಂಸಾರ ಇದೆಯೇ? ಅದಕ್ಕೆ ದೊಡ್ಡವರು ಹೇಳೋದು, ಏನೇ ಹ್ಯೂಮನ್, ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನು ಮನುಜ ಕಣೋದಾದ್ರೆ ಅವರ ಸಂಸಾರ ಸೊರಗೋದು. ರಸ್ತೆ ಅಂದ್ಮೇಲೆ ಹಳ್ಳ ಕೊಳ್ಳ, ಟ್ರಾಫಿಕ್, ಸಿಗ್ನಲ್ಲು, ಬಿಸಿಲು ಎಲ್ಲ ಇರುತ್ತೆ. ಆದ್ರೆ ಕಾರು ಅನ್ನೋ ಸಂಸಾರನ ಹುಷಾರಾಗಿ ಓಡಿಸೋದೇ ಕಲೆ. ಆಗಾಗ ಆಕ್ಸಿಡೆಂಟ್ ಮಾಡ್ಕೊಂಡು ಇಬ್ರು ಕಷ್ಟ ಪಡ್ಬೇಡಿ. ನಿಮ್ ಟೈಮನ್ನ ನಾವ್ ವೇಸ್ಟ್ ಮಾಡಲ್ಲ. ನಡೀರಿ. ನಗಡ
ನೋಡಯ್ಯ, ಮಾತು ಮನಸ್ಸನ್ನ ಸಮಾಧಾನ ಮಾಡ್ಬೋದು, ಆದ್ರೆ ಮುತ್ತು ಅದನ್ನು ಸಂತೋಷ ಪಡಿಸುತ್ತೆ ಕಣಯ್ಯ. ಹೆಚ್ಚಿಗೆ ಮಾತಾಡಿ ಕಾಲ ಕಳೆಯೋದು ಬಿಟ್ಟು ಬಿಟ್ರೆ ಫಾರ್ಮುಲಾನೇ ಹಾಕುವಾಗಿದೆ. ಅವ್ರಿಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರ. ನೋಡಯ್ಯ, ಹೊರಗಡೆ ಡೋಂಟ್ ಡಿಸ್ಟರ್ಬ್ ಬೋರ್ಡ್ ತೆಗೆದಾಕೊಂಡು ಹೋಗ್ತೀನಿ. ಎಂಜಾಯ್ ನೈಟ್, ಗುಡ್ ನೈಟ್. ಮೀನಮ್ಮ, ನೀನ್ ಆಪಲ್ ಆದ್ರೆ ನಾನು ಪೈನಾಪಲ್. ಹೊರಟ ಕೋಪದಲ್ಲಿ ಏನೋ ಅನ್ನೋದು ಕೂಗಾಡೋದು ಮಾಡ್ತಿರ್ತೀನಿ. ಇನ್ಮೇಲೆ ಬಿಟ್ಟೋಗೋ ಮನ್ಸೆಲ್ಲ ಮಾಡ್ದೆ ನಾನು ಅನ್ನೋದನ್ನ ತಡ್ಕೊಂಡು ಸುಮ್ಮನೆ ಇದ್ಬಿಡ್ಬೇಕು. ನೀವ್ಯಾಕೆ ಅನ್ಬೇಕು ನನ್ನನ್ನ? ಯಾಕೋ ಅಂತೀವಿ, ಗಂಡಸರದು 1000 ಸಮಸ್ಯೆ ಇರಲ್ವಾ? ಓ, ಹೆಣ್ಣಿಗಿರಲ್ವಾ? ಹಂಗಂತ ನೀನ್ ಬೈದ್ರೆ ನಾನ್ ಮನೆ ಬಿಟ್ಟು ಹೋಗ್ತೀನ? ಮತ್ ನಾನ್ ಬೈದ್ರೆ ನೀನ್ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ನಾನ್ ಮನೆ ಬಿಟ್ಟು ಹೋಗಿದ್ದೆ ಅಷ್ಟೇ, ಮನ್ಸನಲ್ಲ. ಸಿಂಗ್ಲಿಕ್ಕೆ ಇಂಥದ್ದನ್ನೆಲ್ಲ ಚೆನ್ನಾಗಿ ಮಾತಾಡ್ತೀಯ. ಇವಾಗ ಏನು 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 ಅಂದ್ರೆ ಅದೇ ಅದು ಏನದು? ಅದೇ ಕಡೆ ತಗೊಳ್ಳೋದು, ಬೇಗ ತಿನ್ಕೊಂಬಿಡೆ. ಹಂಚ್ಕೊಂಡ್ ತಿನ್ಬೇಕು ಕಡೆ, ಹಂಚ್ಕೊಂಡು. ತಾನೆ. ಇದು ನಾನು ಎಂಜಿಲು, ನಿಮಗ್ ಬೇಡ, ನೀವ್ ಬೇರೆ ತಗೊಂತೀನಿ. ನೀನ ಸ್ವಲ್ಪ ಕಣೆ, ಸ್ವಲ್ಪ ಪ್ಲೀಸ್. ನೀನ್ ಸ್ವಲ್ಪ, ನಾನ್ ಸ್ವಲ್ಪ, ನೀನ್ ಸ್ವಲ್ಪ, ನಾನ್ ಸ್ವಲ್ಪ. ಆಪಲ್ ತಿನ್ನಿ, ಬೇಡ. ಅಯ್ಯೋ, ನೀನೇನ್ ಅನ್ಕೊಂಡೆ? ಆಯ್ತಿರಮ್ಮ, ಅದಕ್ಕೆಲ್ಲ ಇನ್ನೂ ಸ್ವಲ್ಪ ಟೈಮ್ ಇದೆ. ಲಿಪ್ಸ್ಟಿಕ್ ಅಂಟಿದೆ, ಅದನ್ನ ಒರೆಸಕ್ ಬಂದೆ ಅಷ್ಟೇ. ಇವಾಗ ಕೆಂಪಿಗೆ ಚೆನ್ನಾಗಿದೆ. ಅನ್ರೊಮ್ಯಾಂಟಿಕ್ ಅರಗಿಣಿ ನೀನು. ಅಲ್ವೇ ಈ ಆಪಲ್ ನ ನೀನು ಕೊಟ್ಟಿದ್ದು ಕಚ್ ಅಂತ ತಿನ್ನು ಅಂತಲ್ಲ, ಮತ್ತೆ ನೀನ್ ಸ್ವಲ್ಪ ತಿನ್ನು, ನನ್ ಸ್ವಲ್ಪ ಕೊಡು ಅಂತ ಹೇಳಿಲ್ವಾ? ಕೊಟ್ನಲ್ಲ. ಹಂಗಲ್ಲ ಹೇಳಿದ್ದು. ಮತ್ತೆ ಆ ಮಾಡು, ಹಂಗೆ ಇರು. ಗೊತ್ತಾಯ್ತಾ? ರಾತ್ರಿ ಪೂರ್ತಿ ಹಿಂಗೆ ತಿಂತಾ ಇರ್ಬೇಕು. ನೀನೇನ್ ಅನ್ಕೊಂಡೆ? ಆ ಮಾಡು, ತಗೋ. ಹಂಗೆ ಇರು. ಯಾವ ತೋಟದ ಇದು ಆಪಲ್ ಎಷ್ಟು ಚೆನ್ನಾಗಿದೆ. ಸರಿ ಆಯ್ತಮ್ಮ ಕನಕ, ಚೆನ್ನಾಗ್ ಸಂಸಾರ ಮಾಡಿ ಆರ್ತಿಗೊಂದು ಕೀರ್ತಿಗೊಂದು ಒಂದ್ ಮಗು ಕೊಡಮ್ಮ. ಗೊತ್ತಿವಮ್ಮ ಕನಕ. ಸರಿ ಅಮ್ಮ. ಹಾ ಸರಿ ಅಮ್ಮ. ಅಮ್ಮ ಬಂದ್ಯಾ? ಏನ ಈಗ ಬಂದ್ಯವ್ವ? ಅಮ್ಮ ಹಾಯ್ ಅಕ್ಕ. ಯಾಕೆ ಲೇಟ್ ಆಯ್ತು ಬರೋದು? ನೆನ್ನೆ ನಾನು ಇರ್ಲಿಲ್ಲ ಅಲ್ವಾ, ಕೆಲ್ಸ ಸ್ವಲ್ಪ ಜಾಸ್ತಿ ಇತ್ತು, ಮುಗ್ಸ್ ಬರೋಷ್ಟರಲ್ಲಿ ಲೇಟ್ ಆಗೋಯ್ತು. ಸದ್ಯ ಹಸ್ಕೊಂಡ್ ಹೊಟ್ಟೆ ಎಲ್ಲ ಹಿಂದಕ್ಕೆ ಹೋಗ್ಬಿಟ್ಟದ. ಅಯ್ಯೋ, ನೀವ್ಯಾರು ಊಟ ಮಾಡಿಲ್ವಾ? ನಮ್ದೆಲ್ಲ ಆಗಿದೆ. ಸಾರಿ ಮೀನವ್ರೆ, ತುಂಬಾನೇ ಹೊಟ್ಟೆ ಹಸ್ವಾಗ್ತಿತ್ತು. ನಾವು ಊಟ ಮಾಡಿದ್ವಿ. ನಿಮ್ಮಮ್ಮ, ನಿಮ್ ತಂಗಿ, ನಿಮ್ ತಮ್ಮ ನಿಮ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದಾರೆ. ಅಮ್ಮ, ನೀನಾದ್ರೂ ಊಟ ಮಾಡ್ಬೇಕಲ್ವಾ? ಪರವಾಗಿಲ್ಲ, ಈಗ ನೀನ್ ಬಂದಿದ್ಯಲ್ವಾ, ಒಟ್ಟಿಗೆ ಮಾಡೋಣ. ಸರಿ, ಹೋಗೋಣ ಊಟಕ್ಕೆ. ನಿಮ್ ಮನೆಯವ್ರು ಬರ್ಲಿಲ್ವಾ? ಅಳಿಯಂದ್ರೆ ಹೇಳಿಲ್ವಾ? ನಾನ್ ಹೇಳಿದ್ದೆ ಅಮ್ಮ. ನಾನು ಫೋನ್ ಮಾಡ್ಬೇಕು ಅಂತ ಅನ್ಕೊಂಡೆ, ಯಾವ್ದೋ ಬಿಸಿಲಿ ಮರ್ತ್ಬಿಟ್ಟೆ. ಯಾಕಕ್ಕ? ನಾನ್ ಹೇಳಿದೀನಿ ಅಂದ್ರೆ ಬಾಬಾ ಬರಲ್ವಾ? ಬರ್ತಿದ್ರು ಕಣೆ, ಆದ್ರೆ ಸಡನ್ ಆಗಿ ಒಂದ್ ಫೋನ್ ಬಂತು, ಡ್ಯೂಟಿ ಇದೆ ಅಂತ ಹೊರಟೋದ್ರು. ಇಲ್ಲ ಅವ್ರು ಬೇಕು ಅಂತಾನೆ ಬರ್ಲಿಲ್ಲ ಬಿಡಿ. ನನ್ ಮೇಲಿನ್ನೂ ಅವರಿಗೆ ಕೋಪ ಇದೆ. ಅಯ್ಯೋ ಹಾಗೇನಿಲ್ಲ ಅರುಣವ್ರೆ. ನನಗೆ ಅರ್ಥ ಆಗುತ್ತೆ ಮೀನವ್ರೆ. ಇರ್ಲಿ ಬಿಡಿ, ಒಂದಲ್ಲ ಒಂದಿನ ಎಲ್ಲ ಸರಿ ಹೋಗುತ್ತೆ. ಆ ದಿನ ಬೇಗ ಬರ್ಲಿನಪ್ಪ. ಮೀನಾ ಬಾಮ್ಮ, ಇನ್ನೊಂದ್ ಸ್ವಲ್ಪ ಹೊತ್ತು ಲೇಟ್ ಆದ್ರೆ ನಿನ್ ತಮ್ಮ ತಲೆ ತಿರುಗಿ ಬಿಡ್ಬಿಡ್ತಾರೆ ಅಷ್ಟೇ. ಅಕ್ಕ ಬಾಕ ಹೊಟ್ಟೆ ಸಿಗ್ತಾ ಇದೆ. ಊಟಕ್ಕೆ ಸರಿ ಬಾ ಬಾ. ಸಂಕೋಚ ಪಟ್ಕೊಳ್ದೆ ಹೊಟ್ಟೆ ತುಂಬಾ ಊಟ ಮಾಡಿ. ಇನ್ನು ಸಂಕೋಚ ಪಡ್ಕೊಂಡು ಕುತ್ಕೊಂಡಿದ್ರೆ ಅಷ್ಟೇ ಆಯ್ತೆ. ಸೂಪರ್ ಅವ್ರ ಡೇ ಬ್ಯಾಟಿಂಗ್ಗೆ ನಿಧಾನ ಕೊಡೋ. ಇರ್ಲಿ ಬಿಡಿ ಅತ್ತೆ, ತುಂಬಾ ಹೊತ್ತಿಂದ ಹಸ್ಕೊಂಡಿದ್ದಾನೆ. ಕನ್ಕ ಊಟ ತುಂಬಾ ಚೆನ್ನಾಗಿದೆ. ಎಲ್ಲ ನಮ್ಮ ಅತ್ತೆನೆ ಮಾಡಿರೋದು ಅಕ್ಕ. ನಾನ್ ಕುತ್ಕೊಂಡ್ರೆ ನಿಲ್ಲೋದಕ್ಕೂ ಬಿಡಲ್ಲ. ಸ್ವೀಟ್ ಲೇಡಿ, ಮತ್ತೆ ಇಷ್ಟಪಟ್ಟು ಕರ್ಕೊಂಡ್ ಸೊಸೆ ನೀವು. ಇವಳ ಕೈ ಕೆಲ್ಸ ಮಾಡ್ಸಕ್ಕಾಗತ್ತಾ? ಹಾಗಂತ ಸುಮ್ನೆ ಕೂರಿಸ್ಬೇಡಿ ಅಮ್ಮ, ಸೋಂಬೇರಿ ಆಗ್ತಾಳೆ ನನ್ ಮಗಳು. ಮನೆ ಸೊಸೆರು ಕೆಲ್ಸ ಮಾಡ್ಬೇಕು. ಏನ್ ಮಾತು ಅಂತ ಆಡ್ತೀರಮ್ಮ? ನಾನ್ ಅರುಣ್ ಕೈಲಿ ಕೆಲ್ಸ ಮಾಡಿಸ್ತೀನ? ಅಮ್ಮ ಅಂತ ಕರೆದ್ರೆ ಸಾಕು, ಏನ್ ಕೊಡ್ಲು ಅಂತ ಕೇಳ್ತೀನಿ. ಸೊಸೆನೂ ಹಾಗೆ ನೋಡ್ಕೋಬೇಕಲ್ವಾ? ಕಂಡವ್ರ ಮನೆ ಹೆಣ್ಮಕ್ಳು ಅಂತ ಕರ್ಕೊಂಡ್ ಬಂದು ಹಿಂಸೆ ಮಾಡಿದ್ರೆ ಅವ್ರನ್ನ ಮನುಷ್ಯರು ಅಂತಾರ ಅಮ್ಮ. ಆಹಾ, ಥ್ಯಾಂಕ್ ಯು ಅತ್ತೆ. ನಿಮ್ಮಂತ ಅತ್ತೆ ಸಿಗೋದಕ್ಕೆ ನಾನು ಅದೃಷ್ಟ ಮಾಡಿರ್ಬೇಕು. ನಿನ್ನಂತ ಸೊಸೆ ಸಿಗೋದಕ್ಕೆ ನಾನು ಪುಣ್ಯ ಮಾಡಿರ್ಬೇಕು. ತುಂಬಾ ಏನ್ ಖುಷಿ ಪಡ್ಬೇಡ ಕಣಮ್ಮ. ನಿನ್ನ ಗಂಡ ತುಂಬಾ ಅಲ್ಪಿತ್ತು, ನಿನ್ನ ಇಲ್ಲಿ ಕರ್ಕೊಂಡ್ ಬಂದ್ರು. ಏನ್ ಕೆಲ್ಸದೊಳಗೆ ಇರ್ಬೇಕು. ಮೊಸಪ್ಪು ಕರಿ ಮುದ್ದೆ ಮಾಡಿ ಬಡಿಸ್ತೀನಿ ಅಂತ ಹೇಳಿದ್ಲು. ಹಸ್ಕೊಂಡೆ ಕೂತಿದ್ದೀನಿ, ಇನ್ನೂ ಏನು ತಿಂದಿಲ್ಲ. ಯಾಕಿಬ್ರು ಊಟ ಮಾಡದೆ ಯೋಚನೆ ಮಾಡ್ತಾ ಕೂತಿದ್ದೀರಾ? ಊಟ ಮಾಡಿ. ಸಂತೋಷಕ್ಕೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಬೀಗ್ರೆ. ನೀವ್ ಇಲ್ಲಿಗೆ ಯಾವಾಗ್ಲೇ ಬಂದ್ರು ನಿಮ್ಮ ಮಗಳು ಮುಖದಲ್ಲಿ ಇದೇ ಸಂತೋಷ ನೋಡ್ತಾ ಇರ್ತೀರಾ. ಇದ್ ನಾನ್ ನಿಮಗ್ ಕೊಡ್ತಾ ಇರೋ ಮಾತು, ಸರಿನಾ? ಸಾಕಮ್ಮ, ತುಂಬಾ ತಿನ್ಬೇಕು. ಸ್ವೀಟ್ ಬೇಕಾ? ಹಾಕಮ್ಮ, ತಗೋ. ತುಪ್ಪ ಬಡ್ಸು. ತುಪ್ಪ ಸಾಕು ಸಾಕು ಕಣೆ. ಸಾಕಾ? ಪಕೋಡ ಇದೆಯೇನೋ? ಇನ್ನೊಂದ್ ಬೇಕಾ? ಒಂದ್ ಕಾಯಿ ಆಗೋಯ್ತು. ಐಸ್ ಬಡಿಸ್ಲಾ? ಕನಕ ಮನೆಗೆ ಹೋಗಿದ್ದಿಲ್ಲ, ಹೇಗಿದ್ದಲ್ಲ ಅವಳು? ಮಾತಲ್ಲಿ ಹೇಳೋದಕ್ಕಾಗಲ್ಲ ರೀ, ಕಣ್ಣಲ್ಲಿ ನೋಡ್ ಖುಷಿ ಪಡ್ಬೇಕು. ನಾನು ಮಂಜುನ್ ಜೊತೆ ಅವ್ನ್ ಕೆಲ್ಸದ ವಿಷಯದ ಬಗ್ಗೆನೆ ಮಾತಾಡ್ತಿದ್ದೆ.
ಅದನ್ನ ಅರುಣ್ ಅವ್ರು ಕೇಳಿಸ್ಕೊಂಡ್ರು. ಅವ್ರಿಗೆ ಗೊತ್ತಿರೋ ಒಬ್ಬ ಫೈನಾನ್ಷಿಯರ್ ಹತ್ರ ಮಂಜುನ ಕೆಲ್ಸಕ್ಕೆ ಕಳ್ಸೋ ಏರ್ಪಾಟ್ ಮಾಡಿದ್ದಾರೆ. ಅಲ್ಲಿದ್ರೆ ಅವ್ನಿಗೂ ಬಿಸ್ನೆಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ. ನಮ್ಮ ಅಮ್ಮಂಗಂತೂ ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ಸ್ತಾರೆ ಗೊತ್ತಾ. ತಾಯಿಗೆ ಆ ಸಂತೋಷ ಮೊದಲನೇ ಸರಿ ಸಿಕ್ಕಿದ್ದು. ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದರೆ ನಿಮಗೆ ಇದು ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗಾಗಿ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.